ನೀರು ಕುಡೀರಿ. ಜ್ಯೂಸು ಕುಡಿ. ನೀರು ಬಾಟ್ಲು ಬೇಕಾ? ಒಳಿತು ಮಾಡು ಮನುಷ್ಯ ನೀರೊದು 3 ದಿವಸ. ಒಳಿತು ಮಾಡು ಮನುಷ್ಯ ನೀರೊದು 3 ದಿವಸ. ರೀಫಿಲ್ನ ಸಮಯ. ನನಗೆ ದಾಹ ಆಗ್ತಿದೆ, ನಾನೇ ಕುಡಿಯೋಣ ಅನ್ನಿಸ್ತಿದೆ. ಆಗಲಿ, ಇನ್ನೊಂದಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳುವ ಸಮಯ. ಬನ್ನಿ, ಯಾರು ಸಿಗ್ತಾರೆ ನೋಡೋಣ. ಜ್ಯೂಸ್ ಕುಡಿತೀರಾ? ಜ್ಯೂಸ್ ಎಲ್ಲಿ ಕೆಲಸ ಮಾಡೋದು ನೀವು? ಇಲ್ಲೇನಾ? BBMPಗಾ? ಸರಿ ಅಣ್ಣ, ಓಕೆ. ನೀಟಿಗೆ ದೇವಸ್ಥಾನದ ಗೋಡೆ ಮೇಲೆ ಕುತ್ಕೊಂಡು ಹೋಗ್ತಾನೆ ಹುಡುಗ. ಶಬಾಷ್. ಅಣ್ಣ ಅಣ್ಣ, ಜ್ಯೂಸ್ ಕುಡಿತೀರಾ? ಜ್ಯೂಸ್ ಯಾವ ಊರು ನಿಮ್ಮದು? ಅಣ್ಣ ಅಣ್ಣ, ಬೇಡ 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 ಬೇಡ. ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿರಿ. ಎಣ್ಣೆ ಹೊಡಿಬೇಡಿ, ಎಣ್ಣೆ ಕುಡಿಬೇಡಿ, ಆಯಿತಾ? ಥ್ಯಾಂಕ್ಸ್. ಅಯ್ಯೋ ಅಣ್ಣ, ಎಣ್ಣೆ ಹೊಡೆದವ್ರೆ ಗೊತ್ತು ಪಕ್ಕ. ಬೆಂಗಳೂರು ಕಾಯೋ ಅಣ್ಣಮ್ಮ, ಎಲ್ಲರನ್ನೂ ಚೆನ್ನಾಗಿಟ್ಟಿರಮ್ಮ. ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ವ್ಯೂವರ್ಸ್ ಕಷ್ಟ ನಿನ್ನ ಪಾದಕ್ಕೆ ಕರವಾಗಲಿ ತಾಯಿ. ಅವ್ರ ಕಷ್ಟಗಳನ್ನೆಲ್ಲ ದೂರ ಮಾಡು, ಎಲ್ಲರಿಗೂ ನೆಮ್ಮದಿ ಕೊಡು. ಅಣ್ಣ, ನೀರು ಕುಡಿತೀರಾ? ಜ್ಯೂಸ್ ಕುಡಿತೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ? ಯಾವ ಊರು ನಿಮ್ಮದು? ಕನಕಪುರದಿಂದ ಬಂದಿದ್ರಾ? ಯಾವ ಆಸ್ಪತ್ರೆ? ಕಿಮ್ಸ್ಗಾ? ವಿಕ್ಟೋರಿಯಾಗ? ಏನು ಸಮಾಚಾರ? ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಅಲ್ಲ. ಹಾಂ, ಹೌದಾ? ಬಿಸಿಲಲ್ಲಿ ಓಡಾಡ್ತಿದ್ರಲ್ಲ, ಅದಕ್ಕೆ ನೀರು ಕೊಟ್ಟೆ. ಅದಕ್ಕೆ ಹೌದಾ? ಅದಕ್ಕೆ ನೀರು ತಣ್ಣಗಿರೋ ನೀರು ಕುಡೀಲಿ. ಅದಕ್ಕೆ ಇಲ್ಲೇ ಬೆಂಗಳೂರೇ ಅಣ್ಣ. ಜ್ಯೂಸ್ ಕುಡಿತಾರ ಅಕ್ಕ ಮಕ್ಕಳು? ತೊಳಿ ಅವ್ರಿಗೆ ಕುಡಿತದು. ಚಿಕ್ಕ ಪಾಪು ಅಲ್ವಾ? ಅವರೆಲ್ಲ ಅವರೇ ಕುಡಿದು ಬಿಸಾಕಿರೋದಾ? ತಾತ, ನೀರು ಕುಡಿತೀರಾ? ಹಾಂ, ತಣ್ಣಗಿರೋ ನೀರು. ಏನು ಬಿಸಿಲಲ್ಲಿ ಸೈಕಲ್ ಹೊಡಿತಾ ಇದ್ದೀರಾ? ಯಜಮಾನ್ರೆ ಅಂತೀರಾ? ನಿಮ್ಮ ತೊಗೊಳ್ರಿ, ಜ್ಯೂಸ್ ಕುಡೀರಿ. ದಾನ ಧರ್ಮ ಅಂತಲ್ಲ, ನಮ್ಮ ಕೈಲಾದಿದ್ದು ಕುಡ್ಕೊಳ್ರಿ, ತಣ್ಣಗೆ ಹೋಗ್ಬಿಡುತ್ತೆ ಅದು ಜ್ಯೂಸು. ಇದೇನು ಇದೆಲ್ಲ? ಎಲ್ಲಿಗಿದು ಇವೆಲ್ಲ? ಅಂಗಡಿ ಕೊಡಕ್ಕ? ಎಷ್ಟು ವರ್ಷದಿಂದ ಹೊಡಿತಾ ಇದ್ದೀರಾ ಸೈಕಲ್ಲು? ಹೌದಾ? ಚಿಕ್ಕ ವಯಸ್ಸಲ್ಲಿ ಹೊಡೆದಿರೋದು ಹೊಡಿತೀವೋ, ಹೊಡಿಲಿಲ್ಲ ಸುಮ್ಮನೆ ಇದ್ರೆ ಹೊಡಿಯೋಕ್ಕಾಗಲ್ಲ. ಹೌದೌದೌದು. ಎಲ್ಲಿ ನಿಮ್ಮ ಮನೆ? ಇಲ್ಲಿ ಮಾವಳ್ಳಿ. ಮಾವಳ್ಳಿನಾ? ಸೂಪರ್ ತಾತ. ನೀವು ಬಿಸಿಲಲ್ಲಿ ಸೈಕಲ್ ಹೊಡಿತಾ ಇದ್ರಲ್ಲ, ಅದಕ್ಕೆ ತಣ್ಣಗಿರೋ ನೀರು ಕೊಡೋಣ ಅಂತ ಅಂದ್ಕೊಂಡು. யாரோ ஒரு கொடுத்துட்டு போகிற தர்மம் நம்ம வாங்கி சாப்பிட்றது. நான் ஒரு பழம் வாங்கி சாப்பிட்டேங்க. அவர் ஒரு ஹோட்டலில் தயிர் சாதம் வாங்கி சாப்பிட்டேன். ತೈರ್ ಸಾದಂ ನಮ್ಮ ಮಗ ನಿಮ್ಮ ಥರ ಇದ್ದಾನ, ತೈರ್ ವ್ಯಾಪಾರ ಮಾಡಿದ್ದಾನ. ಹೌದಾ? ಇದ್ದಾನ. ಎಲ್ಲಿ ಹೋಗ್ಬೇಡ, ಮನೇಲಿ ಇರತ್ತಾರೆ. ಮನೇಲಿ ಇದ್ರೆ ಅದೇ ಒಂದು ಕಾಯಿಲೆ ಸುತ್ತಾಡ್ತಾ ಇರಬೇಕು. ಟೈಮ್ ಕೂಡ ತಿನ್ಬೇಕು, ನಿದ್ರೆ ಮಾಡಬೇಕು. ನೀನು ಮನೇಲಿ ಇರ್ತೀರಾ, ಇನ್ನು 10 ವರ್ಷಕ್ಕಿರೋರು 4 ವರ್ಷದ ಓಡಾಡ್ಕೊಂಡೇ ಇರು, ಏನು ಕಾಯಿಲೆನೂ ಬರೋಲ್ಲ. ಸೂಪರ್. ನಿಮ್ಮನ್ನ ಮೀಟ್ ಮಾಡಿ ತುಂಬ ಖುಷಿ ಆಯ್ತು. ನಿಮ್ಮಲ್ಲಿರೋ ಎನರ್ಜಿ, ನಿಮ್ಮ ಸ್ಮೈಲ್ ಇದೆಯಲ್ಲ. ಸ್ವಾಮಿ, ಒಂದು ಹಾಲು 1.5 ಲೀಟ್ರ್ ತಗೊಂಡು ಬಾ, ಮಗಳಿಗೆ ಒಂದು ಜ್ಯೂಸ್ ತಗೊಂಡು ಬಾ ಹೇಳ್ತಾರೆ, ಒಂದು ಹೂವು ತಗೊಂಡು ಬಾ ಹೇಳ್ತಾರೆ. ಹೆಂಗೆ ತೊಗೊಂಡು ಬರ್ತೀಯ? ದುಡ್ಡು ನಮ್ಮ ಮಗಳ ಹತ್ರ, ನಮ್ಮ ಹೆಂಗಸ್ರ ಹತ್ರ ನಾನು ತೊಗೊಂಡು ಹೋಗ್ಬೇಕು. ನನ್ಗೆ ಗೆಲ್ಸೋರು ಹಂಗೆ ಆಗ್ಬಿಡ್ತು. ನಮ್ಗೆ ರೆಸ್ಪೆಕ್ಟ್ ಇಲ್ಲ. ಹೌದು. 4 ಕಾಸು ಸಂಪಾದನೆ ಮಾಡ್ಕೊಂಡು ಹೋಗಿದ್ರ ತಾತಪ್ಪ ಬಂದರು, ಎತ್ಕೊಳಮ್ಮ, ನೀರು ಕೊಡಿ, ಊಟ ಕೊಡಿ, ಸ್ನಾನ ಮಾಡೋಕೆ ಬಟ್ಟೆ ಎತ್ಕೊಡಿ ಅನ್ನೇ ಹೇಳ್ತಾರೆ. ಸುಮ್ಮನೆ ಮಾಡ್ಕೊಂಡಿರ್ತೀರ, ಅವ್ರಿಗೆ ಮುದ್ದ ಇದೆ ನಾವೇ ಕೇಳಿ ತಿನ್ಬೇಕು.
ಹಂಗೆ ಅದ್ರ ಓದ್ತಾವರು. ಹಾಂ ತಗೊಳ್ಳಿ. ಓದಿದ್ದು ಏನು ಕೆಲ್ಸಕ್ಕೆ ಹೋಗ್ತೀರಾ ಇಲ್ವಾ? ಹಾಂ ನಾನು ಕೆಲಸ ಮಾಡ್ತೀನಿ. ನೀರು ತಣ್ಣಗಿದೆ, ನೀರು ಕುಡ್ಕೊಳ್ಳಿ. ಬರೋಣ, ಓಕೆ. ಸಿಗೋಣ. ಬಾಯ್ ತಾತ, ಥ್ಯಾಂಕ್ ಯು. ತುಂಬ ನನ್ಗೆ ಥ್ಯಾಂಕ್ ಯು ತಾತ. ತಾತನಲ್ಲಿರೋ ಹುಮ್ಮಸ್ಸು ಸ್ಫೂರ್ತಿ ನೋಡಿ. ಮನೆಯಲ್ಲಿ ಸುಮ್ಮನೆ ಮಲ್ಕೊಂಡಿರಬಾರ್ದು, ಮಲ್ಕೊಂಡಿದ್ರೆ ಬೆಲೆ ಇಲ್ಲ. ನೆನ್ನೆ ಒಂದು ರೀಲ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಸಾಧ್ಯ ಆದರೆ ಇವಾಗ ಹಾಕ್ತೀನಿ ನೋಡ್ರಿ. Men will be only valued when they are earning. अगर वो कमा नहीं रहे हैं तो उनकी इस समाज में तो इज्जत नहीं हो सकती, क्योंकि उनको क्या बोला जाएगा कि नकारा है, निकम्मा है, नालायक है. उसके जहन में क्या चल रहा है, उसके पीछे क्या है, वो परेशान है, उदास है, किसी चीज को लेके अजीहत में है, फर्क नहीं पड़ता. सोसाइटी आपको एक्सेप्ट नहीं करेगी. ಮೆನ್ ಆರ್ ರೆಸ್ಪೆಕ್ಟೆಡ್ ಓನ್ಲಿ ಇಫ್ ದೇ ಆರ್ ಅರ್ನಿಂಗ್ ಅಂತ ಒಂದು ರೀಲ್ ನೋಡಿದ್ದೆ. ರಿಯಾಲಿಟಿ ತಾತ ಇವಾಗ ಹೇಳ್ಬಿಟ್ರು. ಅಯ್ಯೋ, ಕೋಇನ್ಸಿಡೆನ್ಸ್ ಇದೆಲ್ಲ ಬ್ರೋ. ಥ್ಯಾಂಕ್ಸ್. ಬಿಸಿಲಲ್ಲಿ ಗಾಡಿ ಓಡಿಸ್ತಾ ಇರ್ತೀರ ಅವಾಗಲೂ. ಕೋಲ್ಡ್ ವಾಟರ್ ಸರ್. ಥ್ಯಾಂಕ್ ಯು ಸೋ ಮಚ್. ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಪಬ್ಲಿಕ್ಕಿಗೋಸ್ಕರ ಅದು ಮಾಡಲೇಬೇಕು. ಅದಕ್ಕೆ ಹಾಂ ಕೋಲ್ಡ್ ಇದೆ, ಅದಕ್ಕೆ ಕೋಲ್ಡ್ಗೋಸ್ಕರನೇ. ಕೋಲ್ಡ್ ಇವಾಗೇ ತೊಗೊಂಡಿದ್ದು, ತೊಗೊಂಡು ಸಾಧ್ಯವಷ್ಟು ಬಿಸಿಲಲ್ಲಿ ವರ್ಕ್ ಮಾಡೋರಿಗೆ ಕೊಡ್ತಾಯಿದ್ದೀನಿ. ಬೇಸ್ಗೆ ಚೆನ್ನಾಗಿ ನೀರು ಕುಡೀಲಿ, ಆರೋಗ್ಯ ಚೆನ್ನಾಗಿರಲಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಣ್ಣ ಅಣ್ಣ, ಎಣ್ಣೆ ಕುಡಿಬೇಡಿ, ನೀರು ಕುಡೀರಿ. ಊಟ ತಿಂತೀರಾ? ಹಾಂ, ಊಟ ಕೊಡಿಸ್ಲಾ ಒಂದು? ಅಕ್ಕ ಒಂದು ಊಟ ಪಾರ್ಸಲ್ ಮಾಡಿಕೊಟ್ಟು, ಅನ್ನ ಸಾಂಬಾರು ಅವ್ರಿಗೆ. ಹಾಂ, ಒಂದು ವಡೆನೂ ಹಾಕ್ಬಿಡಿ ತಿನ್ನಲಿ ಅವರು. ತಗೊಳ್ಳಿ ಅಣ್ಣ. ಎಣ್ಣೆ ಎಲ್ಲ ಕುಡಿಬೇಡಿ, ಜ್ಯೂಸ್ ಕುಡೀರಿ. ಈ ಹೊತ್ತಿಗೆ ನೀನು ಕೊಡಿಸ್ದೆ, ನಾಳೆಗೆ ಏನು ಮಾಡ್ತಾರೆ ಅಂತ ನೀವು ಕೇಳ್ಬೋದು. ನಾಳೆಗೆ ಏನು ಮಾಡ್ತಾರೋ ನನಗೂ ಗೊತ್ತಿಲ್ಲ. ಈ ಹೊತ್ತು ಅವ್ರಿಗೆ ಮನಸ್ಸು ನೆಮ್ಮದಿ ಸಿಗ್ತಾ, ಖುಷಿ ಆಯಿತಾ ಅಷ್ಟೇ. ಅಣ್ಣ ನೀರು ಕುಡಿತೀರಾ? ನೋಡ್ರಿ ಅವ್ರಿಗೆ, ಅವ್ರು ಕೊಡೋದಾ? ಅವ್ರು ಯಾರು? ಹೆಂಗಸ್ರಾ? ಓ ಸೂಪರ್, ಚೆನ್ನಾಗಿ ನೋಡ್ಕೊಳ್ಳಿ. ಬಿಸಿಲಲ್ಲಿ ಅವ್ರದ್ದು ಒಂದು ಲೈಫು ನೋಡಿ, ಗಂಡ ಹೆಂಡ್ತಿ. ಇನ್ನು ಲಾಸ್ಟ್ ಒಂದು ವಾಟರ್ ಬಾಟಲು, ಒಂದು ಜ್ಯೂಸ್ ಇದೆ, ಅದನ್ನು ಯಾರಿಗಾದ್ರೂ ಕೊಟ್ಟು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡೋಣ. ಅಜಯ್ ಬನ್ನಿ. ಇವತ್ತು ಆಲ್ಮೋಸ್ಟ್ ಅಲ್ಲಿ ಒಂದು 20 ಜನಕ್ಕೆ ನಾವು ನೀರು ಮತ್ತು ಜ್ಯೂಸ್ ಕೊಟ್ವಿ. ಇದೊಂದು ಫಸ್ಟು ಪ್ರಯತ್ನ ಅಷ್ಟೇ. ಸೊ ಇದು ನಾನು ಊರು ಸುಬ್ಬ ಮಾಡಿದಂಥ ಒಂದು ಎಕ್ಸ್ಪೆರಿಮೆಂಟು. ಇದ್ರದ್ದು ಉದ್ದೇಶ ಒಂದೇ, ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ. ಒಂದು ಸ್ಮೈಲ್ ನೋಡೋದಲ್ಲ, ಅದು ಯಾರೋ ತಾತ ನಕ್ಕಿದ್ರು, ಅದು ಪೊಲೀಸ್ ನಕ್ಕಿದ್ರು, ಒಬ್ಬರು ಮಂಗಳಮುಖಿ ಅಕ್ಕ ಅವರೊಬ್ಬರು ನಕ್ಕಿದ್ರು. ಸೊ ಆದಷ್ಟು ಬೇಗ ಮತ್ತೆ ಸಿಗೋಣ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರಲಿ.